ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ಸಂಜು ವಿಲೇಜ್ ವ್ಲಾಗ್ಸ್. ನಾನು ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ನಿನ್ನೆ ವ್ಲಾಗಲ್ಲಿ ನೋಡಿದ್ದೀರಾ ಅಮ್ಮಂಗೆ ಹುಷಾರಿಲ್ಲ. ಸೊ ಹಾಗಾಗಿ ನಾನು ನನ್ನ ಸಿಸ್ಟರು ಎಲ್ಲರೂ ಒಂದು 4-5 ದಿನ ಇರೋಣ ಅಂತ ಅಂದ್ಕೊಂಡಿದ್ದೀವಿ. ಅವಳು ಇವತ್ತು ಧರ್ಮಸ್ಥಳಕ್ಕೆ ಹೋಗಬೇಕಾಗಿತ್ತು ನನ್ನ ಮಗನ ಮುಡಿ ಕೊಡೋಕ್ಕೆ, ಅಂದರೆ ನನ್ನ ತಂಗಿ ಮಗನ ಮುಡಿ ಕೊಡೋಕ್ಕೆ. ಎಲ್ಲರೂ ಕಮೆಂಟ್ ಮಾಡ್ತಾ ಇರ್ತೀರ ಅವನ್ನ ನೋಡಿಬಿಟ್ಟು ವ್ಲಾಗಲ್ಲಿ, ಅವ್ನು ಫಸ್ಟು ಕಟ್ಟಿಂಗ್ ಮಾಡಿಸಿ ಅಂತ ಅಂದ್ಬಿಟ್ಟು. ಕಟ್ಟಿಂಗ್ ಮಾಡಿಸಲ್ಲ, ಮುಡಿ ಕೊಡಬೇಕು ಒಂದು ಹರಕೆ ಇದೆ ಧರ್ಮಸ್ಥಳಕ್ಕೆ. ಸೊ ಹಾಗಾಗಿ ತುಂಬ ದಿವಸದಿಂದ ಹೋಗೋಣ ಅಂತ ಅಂದ್ಕೊಂಡು ಹೋಗೋಕ್ಕಾಗ್ತಾ ಇರಲಿಲ್ಲ. ಇವತ್ತು ಫೈನಲಿ ಹೋಗೋಣ ಅಂತ ಅಂದ್ಬಿಟ್ಟು ಬಂದಳು. ಸೊ ಅದು ನೋಡಿದರೆ ಈ ಥರ ಆಗೋಯ್ತು, ಅಮ್ಮಂಗೆ ಹುಷಾರಿಲ್ದಂಗೆ ಆಗೋಯ್ತು. ಹಾಗಾಗಿ ಇವತ್ತು ಹೋಗ್ತಾ ಇಲ್ಲ ಅವರು. ಇನ್ನೊಂದು ದಿನ ಹೋಗೋಣ ಅಂತ ಅಂದ್ಕೊಂಡು ಸುಮ್ಮನೆ ಆದರೂ. ಹುಷಾರಿಲ್ಲದೆ ಇದ್ದಾಗ ಇವಾಗ ಮೊದಲೇ ನಮ್ಮಮ್ಮ ಫುಲ್ ಸುಸ್ತಾಗಿ ಹೋಗಿದ್ದಾರೆ, ಮತ್ತು ಟ್ರಾವೆಲ್ ಮಾಡಿದರೆ ಇನ್ನೂ ಸುಸ್ತಾಗ್ತಾರೆ, ಬೇಡ ಅಂತ ಅಂದ್ಬಿಟ್ಟು ಬೇಡ ಅಂತ ಅಂದ್ವಿ. ಸೊ ಹಾಗಾಗಿ ಇವಾಗ ಹೋಗ್ತಾ ಇಲ್ಲ. ಅವಳು ನೆಕ್ಸ್ಟ್ ವಾರ ಹೋಗೋಣ ಬೆಂಗಳೂರಿಗೆ ಅಂತ ಅಂದ್ಕೊಂಡಿದ್ದಾಳೆ. ಅಮ್ಮಂಗೆ ಸ್ವಲ್ಪ ಎಲ್ಲ ನೋಡಿಕೊಂಡು ವಾರ ಇದ್ದು. ಸೊ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ನೀವೆಲ್ಲ ಚಾನಲ್ ನೋಡ್ತಾ ಇದ್ದೀರಾ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಚಾಮುಂಡಿ ಬಂದಳು ಕೈಗೆ ದರ್ಶು ಎಲ್ಲಿಗೆ ಚಡ್ಡಿ ನೋಡಿ ಯಾರಿಗೆ ಪ್ರೈಸ್ ಕೊಟ್ರೆ ಚಡ್ಡಿ ಪ್ರೈಸ್ ಕೊಡ್ಬೇಕು. ಇನ್ನೊಂದು ಲಾಲಿಪಾಪ್ ತಂದು ಕೊಡು. 7 ಹೊತ್ತಿಗೆ ಗೈಸ್ ಎಲ್ಲ ಮಕ್ಳಿಗೂ ಲಾಲಿಪಾಪ್ ತಗೊಂಡ್ ಕೊಟ್ಟಳು ನೋಡಿ. ಇಲ್ಲಿ 4 ಮಕ್ಳು ನೀನ್ ತಿದ್ಬೋಗ್ಬಿಡಪ್ಪ 7 ಹೊತ್ತಿಗೆ ನೋಡಿ. ಎಲ್ಲರಿಗೂ 7 ಹೊತ್ತಿಗೆ ಎಲ್ಲ ಕಣಗೆ ತಿಂಡಿ ತಿಂದಾದ್ಮೇಲೆ ಕೊಟ್ರು ಅಂತಾರೆ. 7 ಹೊತ್ತಿಗೆ ಕೊಟ್ಟಿದ್ಯಾ ಅವತ್ತಾಗಿ ಮಕ್ಳಾಗ್ಬಿಟ್ರೆ ನಾ ತಿಂತೀನವ ತಿಂಡಿ ಆದ್ಮೇಲೆ. ಯಾಕಪ್ಪ ಎಲ್ಲಪ್ಪ ಅದು ಮಾತ್ರ ಉಚೂರು ಒಳ್ಳೆ ಬುದ್ಧಿ ಕಲಿಯಕ್ಕಲ್ಲ ಏನು ವೈಶಾಲಿ. ಎಲ್ಲೈತೆ ನೀನತ ಎಷ್ಟು ಕೆಜಿ ಇದೆಯಾ? ನಾನು 76. ಸೀಸರಿಗೆ ಏನಾರು ಅದ ಸುಂದರಿಗೆ ಅಕ್ಕಲಪ್ಪ ಎಷ್ಟು ತೂಕ ಇದ್ದಾಳೆ ಗೊತ್ತಾ? ನಿನ್ನಷ್ಟೇ ಇಲ್ಲ ಎಂತ ತೂಕನೇ. ನನ್ಕಿಂತ ವೆಯ್ಟ್ ಇದ್ದಾಳೆ, ಆದ್ರೆ ಉದ್ದ ಇದ್ದಾಳಲ್ಲ ಕಾಣಿಸಲ್ಲ ಅಷ್ಟೇ. ನಿಜ ಆದ್ರೆ ಎತ್ತಕೈತಿಲ್ಲಪ್ಪ ನಾನು. ನಂಗೆ ಹೊಟ್ಟೆನೆ ಅಡ್ಡ ಬರ್ತೈತೆ, ಎತ್ತಕ್ಕಾಗಲ್ಲ. ಎಂಟೆತ ತೂಕ ಐತಿದ್ದೀನಿ ಇದೆತ್ತಕೈತಿಲ್ಲಪ್ಪ ಹಂಗೆ. ಡುಮ್ಮಿಯ ಹಂಗೆ ಡುಮ್ಮಿ ಒಂದು ಎಲ್ಲ ಅಂತಾರೆ ಡುಮ್ಮಿ ಅಂತ. ನೈಟು ಏನ್ ಮಾಡ್ತಾಳೆ, ಫುಲ್ಲು ನಿದ್ದೆ ಬಂದೈತೆ. ಹಾಸ್ಪಿಟ್ಲೆಲ್ಲ ಓಡಾಡಿ ಕಾಲೆಲ್ಲ ನೋವು ಬಂದವೆ. ಮಲ್ಕೊಂಡ್ರೆ ಸಾಕು ಟಾರ್ಚರ್ ಮಾಡ್ತಾಳೆ, ಪಕ್ಕಕ್ಕೆ ಬಿಡ್ತಾಳೆ. ಇನ್ನು ಚಿಕ್ಕ ಹುಡುಗಿ ತರ ಆಡ್ತಾಳೆ, 2 ಮಕ್ಳಾದ್ರೂ. ಅವಾಗ ಏನ್ ಮಾಡಿ ಗೊತ್ತಾ, ಲೈಟ್ ಹಾಕೋಳು ಆಫ್ ಮಾಡೋಳು, ಲೈಟ್ ಟಾರ್ಚ್ ಕಮ್ಮಿ ಬಿಡೋಳು ಆಫ್ ಮಾಡೋಳು, ಎತ್ತಿ ಒಡೆ ನೋಡು ತಲೆಗೊಂಡ. ನಾನು ಹುಟ್ಟಿ ತಟ್ಟಿನ ನಮ್ಮ ಅಕ್ಕ ಕಡೆಗೆ ಆಮೇಲೆ ನಿಮ್ಮವ್ವ ಅಮ್ಮ ನಂಗೊಂದು ಡೌಟ್
ಎಲ್ಲರ ಮನೆ ಹೊಸ್ಲು ಸಣ್ಣ ಇದ್ರೆ ನಮ್ಮ ಮನೆ ಹೊಸ್ಲು ನೋಡಿ ಎಷ್ಟಪ್ಪ ಐತೆ. ಇದು ಬರ್ಲ ಕಡಿತ ಬಾ ಅವತ್ತು ಇಸ್ಬಿಟ್ಟದ. ಇದಕ್ಕೆ ವೈಟ್ ರಂಗೋಲಿ ಬರುತ್ತಲ್ಲ ಅದು ಬಿಟ್ರೆ ಎಷ್ಟು ಚೆನ್ನಾಗಿ ಅದು ಮಾರ್ತಾರಲ್ಲ ಮಾರಕ್ ಬರ್ತಾರಲ್ಲ ಅದು ನಮ್ಮಮ್ಮ ಅದನ್ನ ತಾಂಡಿರೋದು ಅಲ್ಲಿ ತಗಲ್ಲಿ. ಪಾಪು 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 ಬಚ್ಬಿಟ್ಟಿಸಿ ಅವಳು ಹೇಳ್ಬಾರ್ದು ಅಲ್ಲಿ ನೋಡ್ಲೇ ಇಲ್ಲ ನಾನು. RCB पाचा कितना ಯಾವ್ದ್ರಲ್ಲಿ ಪಾಚಾ ಅವು ಕಿತ್ತಾಕವ ಒಲ್ ಮೇಲ್ಗಡೆ ಹೂವು ಅದಾಗ ಮುಡ್ಸತ್ತಿ ಮಮ್ಮಿ ಏಕವ. ಅಕ್ಕ ಅಕ್ಕ ಅಲ್ಲೋಡಕ್ಕ ಇಲ್ಲಿ ನೋಡು ಕಾಣ್ತಾ ಇಲ್ಲ. ಕಲ್ಕಲ್ಲ ಸಿಕ್ಕಿಲ್ಲ. ಸೊಪ್ಪು ತಾಪಕಾಯ್ತು ಉಪ್ಸಾರು ಮಾಡಕ್ಕೆ. ಇಲ್ಲ ಕಡೆ ಮಾಡಿಲ್ಲ. ಊಟಕ್ಕೆ ಬನ್ನಿ ಹದಿನಾರು. ಗೈಸ್ ನಮ್ಮ ಮನೆ ಹತ್ರ ಈ ಥರ ಏನಾದರೂ ಜಾಗ ಇದ್ದಿದ್ರೆ ದೇವರಿಗೆ ಹೂವು ಮತ್ತು ಇದು ಕರ್ಬೇವಿನ ಗಿಡ, ಸಾಂಬಾರು ಸೊಪ್ಪು, ಮೆಣಸಿನ್ಕಾಯಿ ಏನಾದರೂ ಹಾಕೋಬೋದಿತ್ತು. ಬಟ್ ಜಾಗ ನೋಡಿ ಎಷ್ಟು ಚೆನ್ನಾಗಿದೆ. ಸಾಕು ಬಾ. ಎಲ್ಲಿ ಮುಡ್ಸಕ್ ಹೋಗಿದ್ದೀರವ? ಎಲ್ಲಿ ಅಲ್ಲೋಡಲ್ಲಿ ಅಯ್ಯ ಪಪ್ಪು ಬುದ್ಧಿ ಐತೆ ಇಲ್ವಾ ನಿಂಗೆ? ಆಮೂಲಿ ಮುಡ್ಸ ಆಮೂಲಿಗೆ. ಅಕ್ಕ ಏನೋ ಕಸ್ಕೊಂಡು ತೆಗಿ ಬಾಯಳಿ ಫಸ್ಟು. ಎಲ್ಲಾನು ತಿನ್ಬಿಡ ಮುದ್ದು ಮಾಡೋಣ ಸ್ವಲ್ಪ ಹೊತ್ತು. ಜಾಸ್ತಿ ದಿವಸ ಆಗೈತೆ ಮುದ್ದು ಮಾಡಿ ಅಂತ ಕರ್ಕ ಬಂದ್ರೆ ಕಚ್ಕೊಂಡ್ ಕುತ್ಕತಾನ ಇಲ್ಲಿ ಕಜ್ಜಿ ನನ್ ಮಗ. ಚಿಕ್ಕವನ್ ಆಂಟಿ ಅತ್ತೆ ಆಗೋಯ್ತು. ಅವಳೆಲ್ಲ ಬೀಳದೆಯ ಯಾವತ್ತು ಅದನ್ನ ಯಾಕೆ ತರಬೇಕಾಗಿತ್ತು? ಅವನೇ ನಿಮ್ ಪಾಪು ದೊಡ್ಡನ್ ತಂದಿದ್ದು ಅಟ ಮೇಲಿಂದವ. ಇದು ಯಾಕೆ ಓಡ್ ಬಂದೇನ? ಇದು ಯಾಕೆ ಓಡ್ ಬಂದೆ? ಮಮ್ಮಿ ಯಾಕೋ ಮತ್ತೆ ಸುಸ್ತು ಅಂತ ಇದ್ರು. ಹಾಗಾಗಿ ಇವಾಗ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ಬಿಟ್ಟು ಬರಬೇಕು. ಸೊ ಹಾಗಾಗಿ ಅಷ್ಟರಲ್ಲಿ ಕೆಲಸ ಎಲ್ಲ ಮುಗಿಸ್ತಾ ಇದ್ದೆ. ಹಾಸ್ಪಿಟಲಲ್ಲಿ ಯಶೋದತ್ತೆ ಸಿಕ್ಕಿದ್ರು. ಸೊ ಅವ್ರಿಗೂ ಹುಷಾರಿರಲಿಲ್ಲ ಅಂತ ಅಂದ್ಬಿಟ್ಟು ತೋರಿಸ್ಕೊಳಕ್ಕೆ ಬಂದಿದ್ರು.
ಅಲ್ಲಿ ತೋರಿಸ್ಕೊಂಡು ಇವಾಗ ಬರ್ಗರ್ ಕಿಂಗಿಗೆ ಏನಾದರೂ ತಿನ್ಸೋಣ ಅಂತ ಅಂದ್ಬಿಟ್ಟು ಕರ್ಕೊಂಡು ಬಂದಿದ್ದೀನಿ. ಏನಕ್ಕಿಪ್ಪ ಮಕ್ಕಳು ಹಂಗಲ್ಲ ಫುಲ್ ಹಂಗಲ್ಲ ತಿನ್ಬೇಕು. ಸೇವಿಂಗ್ ಮಾಡ್ಸ್ಕೊಂಡಿಲ್ಲ ಸೇವೆ ಮಾಡಿಸ್ಕೋಬೇಕು, ಹಂಗೆ ವಿಡಿಯೋ ಮಾಡ್ಬೇಕು. ಮಾಡ್ಸ್ಕೆ ಬರಕ್ ಹೋಗ್ತಿತ್ತು ಅದ್ರಾಗ ಸಂಧಾನಕ್ಕೆ ಹೋಯ್ವಂತ ಬಂದು ಈಗ ಹೋಯ್ತಿ ಉದಯಪುರಕ್ಕೆ ಹೋಗ್ಬಿಟ್ಟು ಕಳಿಸ್ತೀನಿ. ಅಪ್ಪ ಮೆಟ್ರೆ ಸಿಗ್ತವ್ರೆ ಗೈಸ್. ಇದ್ರಲ್ಲಿ ಗಂಧದ ಗುಡ್ದ ಬೊಯ್ಯ ನೋಡಿ ಗಡ ಬಿಟ್ಕೊಂಡು ಹಂಗ್ ಬೀಳ್ತಾ ಇದ್ರಿ. ಗಂಧದ ಗುಡಿ ತರವೇ ಇಲ್ಲ. ಹೆಂಗಾಡ್ತಾನೆ ಹೋಯ್ ಒಳ್ಳೆ ಪಾಳೆಗಾರ ಒಳ್ಳೆ ರೌಡಿ ಆಡ್ದಂಗೆ ಆಡ್ತಾನೆ. 4 ಜನ ಗಂಡು ಮಕ್ಳು ಇಟ್ಕೊಂಡು 4 ಜನ ಅವ್ರ ಮಕ್ಕಳೇ ಒಂದ್ ಮುದ್ದೆ ಎಲ್ಲೈತೆ? ಬೇಡ ಬನ್ನಿ ಅತ್ತಿಗೆ, ಅಣ್ಣ ಇಲ್ವೇನು? ಬರಮ್ಮ, ಅಣ್ಣ ಇಲ್ಲ, ಬೇಡ ಬರಮ್ಮ. ನಾನು ತಿನ್ನಕ್ಕಲ್ಲ, ನನ್ಗೆ ಬೇಡ, ನಂಗೆ ತತ ಬೇಡ, ವೇಸ್ಟು ತತ ಬೇಡ ಬಾ, ಅಣ್ಣ ಆಗಿಲ್ಲ ಕಣಮ್ಮ, ಬೇಡ ಅಂತ. ತಿನ್ನವ ನೀನೇ ತೆಗಿ, ತಿನ್ನ ತೆಗಿ, ನೀನ್ ತಿನ್ನ, ನೀನ್ ತಿನ್ನಕಂಗಿಡ್ತಿದ್ಯಾ? ನಾನು ಕಾಯಿ ಕೆಡಕ್ತಿದ್ರ ಅಂತ ಆಯ್ತು ತಡಿ ಎದಳ್ತೀನಿ. ಸಕ್ಕತ್ತಾಗೈತೆ ನಾವು ಉಣ್ಣಕ್ಕ ಮಾಡಿದ್ದೀನಿ. ಈಗ ಇನ್ನು ತಿನ್ ಬಂದ್ವಿತಾನೆ ಬರ್ಗರ್ ತದ ಬೇಡ, ಟೈಮ್ ಆಯ್ತು. ಈ ಮರ ಎಲ್ಲ ಹತ್ತ ಅವಶ್ಯಕತೆನೇ ಇಲ್ಲ. ನೋಡಿ ಎಷ್ಟು ಹತ್ರ ಸಿಗ್ತವೆ, ಈ ತರ ಇರ್ಬೇಕು, ಚೆನ್ನಾಗಿರುತ್ತೆ. ಇಷ್ಟೇ ಹತ್ರ ಇರಕ್ಕೇನು ಅಂತ, ಯಾಕೆ ಜಾಸ್ತಿ ಎತ್ತರ ಬೆಳೆಯುತ್ತೆ ಮರ? ಇಷ್ಟೇ ಎತ್ತರ ಇದ್ದು ಇಷ್ಟೇ ಎತ್ತರ ಇದ್ದು ಜಾಸ್ತಿ ಕಾಯಿ ಬಿಡ್ಬೇಕು. ಕೂಲಿ ಕೊಟ್ಟೆ ಎಲ್ಲ ಕಿಡಕ್ಸೋದೆಲ್ಲ ತಪ್ಪುತ್ತೆ ಅಲ್ವಾ? ಈಗ ಅವಕ್ಕೆಲ್ಲ ಕೂಲಿ ಕೊಟ್ಟೆ ಕೆಡ್ಸೋದು 3,000 ಕೊಡ್ತೀವಿ. ನಾವೇ ಕೆಡಿಕೆ ಬಿಡು ಆರಾಮಾಗಿ. 3,500 ಕೆಂದಂಗೆ ಇಲ್ಲ ಹಸ್ರಲ್ಲ, ತೀರಾ ಕೆನ್ನಿಂಗು ಅಲ್ಲ, ತೀರಾ ಹಸು ಅಲ್ಲ. ಹುಷಾರು. ನಾವು ನೋಡಿಲ್ವಾ ಇವಾಗ ಬಂದೆ, ಅಮ್ಮನ ಹಾಸ್ಪಿಟ್ಲ್ ಕರ್ಕೊಂಡ್ಬಂದಲ್ಲಿ ಹಿಂಗೆ ಬಂದು ಏನಾಡು. ಹಾಸ್ಪಿಟಲಿಂದ ನಮ್ಮೂರಿಗೆ ಹೋಗ್ಬೇಕಾದ್ರೆ ಆನ್ ದ ವೇ ಅತ್ತೆ ಊರು ಸಿಗುತ್ತೆ. ಹಾಗಾಗಿ ಅತ್ತೆ ಹಿಂಸೆ ಮಾಡಿದ್ರು ಅಂತ ಅಂದ್ಬಿಟ್ಟು ಅತ್ತೆ ಊರಿಗೆ ಹೋಗಿ ಎಳ್ಳೀರು ಎಲ್ಲ ಕುಡಿದು ಸೀಬೆಕಾಯಿ ಎಲ್ಲ ತಿಂದು ಪರಂಗಿಳೆಣ್ಣೆಲ್ಲ ಕೊಟ್ಟರು. ಅದನ್ನೆಲ್ಲ ಇಸ್ಕೊಂಡು ಇವಾಗ ಮನೆಗೆ ಬಂದು ಅಡುಗೆ ಮಾಡ್ತಾಯಿದ್ದೀನಿ. ಅದೇ ಅಷ್ಟಿಕ್ಕೆ ಯಾಕಡಪ್ಪ ದುಡ್ಡು ತಗೊಂಡಿಲ್ಲ ಅಂತ ಕೇಳಿದ್ರೆ ಅದಕ್ಕೆ ಜಗಳ ಕೊಂಡೋದ್ರ ಮಾಡಿದ್ರ ಹಂಗೆ ಬರೀ ಅವತ್ತು ಆಗಿರ್ಲಿಲ್ಲ ಕಣಕ್ಕೆ, ನನ್ಗೆ ಅನ್ಸಟ್ಟಾಗೂ ಇಷ್ಟು ಬೇಜಾರಾಗಿರ್ಲಿಲ್ಲ. ಅಮ್ಮಂಗೆ ಊಟ ಎಲ್ಲ ಕೊಟ್ಬಿಟ್ಟು ನಾವು ಆಚೆ ಕಡೆ ಕುತ್ಕೊಂಡು ಮಾತಾಡ್ತಾ ಇದ್ದ. ಸೊ ಓಕೆ, ಇವತ್ತಿನ ಒಂದು ವ್ಲಾಗ್ ಇಷ್ಟನ್ನು ಹೇಳ್ತಾ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಾನು ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಥ್ಯಾಂಕ್ ಯು.